ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅಮ್ಮನ ಮನೆಗೆ ಹೋದ ತಕ್ಷಣ ನನ್ನ ಗಂಡ ಅಭಿಷೇಕ್ ತುಂಬ ಕಷ್ಟಪಡ್ತಿದ್ದ. ಫೋನ್ನಲ್ಲಿ ಪ್ರತಿ ರಾತ್ರಿ ಅವನು ಪಡ್ತಾ ಇದ್ದ ವಿರಹನ ತುಂಬ ಸಂಕಟ ಪಡ್ತಾ ಚಾಚು ತಪ್ಪದೆ ಹೇಳ್ತಿದ್ದ. ನೀನು ನನ್ನ ಪಕ್ಕ ಮಲಗಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ನಿನ್ನನ್ನು ಗಟ್ಟಿಯಾಗಿ ತಪ್ಕೊಳ್ತಿದ್ದೆ, ನಿನಗೆ ಮುತ್ತನ್ನು ಕೊಡ್ತಿದ್ದೆ, ಇಬ್ಬರು ಒಬ್ರಿಗೊಬ್ಬರು ಆನಂದದ ಕ್ಷಣಗಳನ್ನು ಕಳಿಬೋದಾಗಿತ್ತು. ಒಂದೊಂದು ಕ್ಷಣವೂ ಕೂಡ ನಾನು ನಿನ್ನನ್ನು ಮಿಸ್ ಮಾಡ್ಕೊಳ್ತೀನಿ. ಆಫೀಸಿಗೆ ಹೋಗಿದ ತಕ್ಷಣ ತುಂಬ ಕಷ್ಟ ಆಗುತ್ತೆ. ನಿನ್ನ ಕೆಂಪಾದ ತುಟಿಗಳು ನೆನಪಾಗತ್ತೆ. ನಿನ್ನ ಸ್ಪರ್ಶ ಇಲ್ಲದೆ ನನಗಿರೋದಕ್ಕೆ ಸಾಧ್ಯವೇ ಇಲ್ಲ. ನಿನ್ನ ಮಡ್ಲಲ್ಲಿ ನಾನು ಮಲಗಬೇಕು. ನಾನು ನಿನ್ನವನು, ನೀನು ನನ್ನವಳು ಅಂತ ಎಮೋಷ್ನಲ್ ಆಗಿ ಹೇಳ್ತಾನೆ. ಒಂದೇ ಒಂದು ನಿಮಿಷ ಲೇಟ್ ಆಗಿದ್ದಕ್ಕೆ ಅಪ್ಪ ಜೋರಾಗಿ ಕಿರ್ಚಿದ್ರು. ಇಂದು ಅಣ್ಣನಿಗೆ ಹೆಣ್ಣನ್ನು ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಓಹೋ, ನಾನು ಪರಿಚಯ ಮಾಡಿಕೊಡ್ಲಿಲ್ಲ ಅಲ್ವಾ ನಿಮಗೆ? ನನ್ನ ಹೆಸರು ಸಂಧ್ಯಾ, ಅಪ್ಪ ಅಮ್ಮನ ಕೊನೆ ಮಗಳು. ಅಕ್ಕ ಇನ್ನೂ ಓದ್ತಿದ್ದಾಳೆ. ಅವಳ ವಿದ್ಯಾಭ್ಯಾಸ ಮುಗಿಯೋದು ಇನ್ನೂ ಸಮಯ ಆಗತ್ತೆ. ನಾನಿನ್ನೂ ಚಿಕ್ಕವಳು, ಮದುವೆ ವಯಸ್ಸಿಲ್ಲ. ಅದಕ್ಕೆ ಅಪ್ಪ ಅಣ್ಣನ ಮದುವೆನ ಮಾಡೋದಕ್ಕೆ ಹೆಣ್ಣನ್ನು ಹುಡುಕ್ತಾಯಿದ್ರು. ಇವತ್ತು ಒಂದು ಒಳ್ಳೆ ಸಂಬಂಧ ಬಂದಿದೆ. ಹುಡುಗಿ ತುಂಬ ಸುಂದರವಾಗಿದ್ದಾಳೆ, ಒಳ್ಳೆ ಮನೆ, ನಮ್ಮನೆಗೆ ಸೂಟ್ ಆಗ್ತಾಳೆ ಅಂತ ಬ್ರೋಕರ್ ಹೇಳಿದ್ರು. ಅಪ್ಪ ಮತ್ತು ಅಣ್ಣ ಹುಡುಗಿನ ನೋಡ್ಕೊಂಡು ಬಂದಿದ್ದರು. ಅವ್ರಿಗೆ ಇಷ್ಟ ಆಗಿದೆ ಹುಡುಗಿ. ಇನ್ನು ನಾನು, ಅಕ್ಕ, ಅಮ್ಮ ಹೋಗೋದಕ್ಕೆ ರೆಡಿ ಆಗ್ತಾ ಇದ್ವಿ. 2 ನಿಮಿಷ ಲೇಟ್ ಆಗಿದ್ದಕ್ಕೆ ಅಪ್ಪ ಜೋರಾಗಿ ಕಿರ್ಚಿದ್ರು. ಅದನ್ನು ನೋಡಿ ಎಲ್ಲರೂ ಬೆಚ್ಚಿ ಬಿದ್ದರು. ಯಾಕಂದರೆ ಎಲ್ರಿಗೂ ಒಂದೇ ಭಯ, ಅದಕ್ಕೆ ಬಂದಮೇಲೆ ಇದೇ ರೀತಿ ಅಪ್ಪ ಕಿರ್ಚಿದ್ರೆ ನಮ್ಮ ಮರ್ಯಾದೆ ಏನಾಗೋದಿಲ್ಲ ಅಂತ ಅಲ್ವಾ. ಅಕ್ಕ ಅಪ್ಪನನ್ನು ಸಮಾಧಾನ ಮಾಡಿ ಕರ್ಕೊಂಡು ಬಂದಳು. ನಾನು ಮತ್ತು ಅಮ್ಮ ಉಸಿರು ಬಿಟ್ವಿ ನೆಮ್ಮದಿಯಾಗಿ. ಎಲ್ಲರೂ ಕೂಡ ಅದಕ್ಕೆನ ನೋಡೋದಕ್ಕೆ ಕಾತರದಿಂದ ಹೋದ್ವಿ. ಅವ್ರ ಮನೆ ಮಾಮೂಲಿ ಸುಮಾರಾಗಿದೆ, ಅಷ್ಟೊಂದು ದೊಡ್ಡ ಮನೆಯಲ್ಲ. ನಮ್ಮ ಮನೆಯಲ್ಲಿ ಕಾಲು ಭಾಗ ಕೂಡ ಇಲ್ಲ. ಬೇಸರ ಏನೂ ಇಲ್ಲ ನಮಗೆ. ಮನೆಯಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋ ಹುಡುಗಿ ಬೇಕು. ತೀರಾ ಶ್ರೀಮಂತರ ಮನೆ ಹುಡುಗಿ ಬೇಡ ಅಂತಾನೆ ಅಣ್ಣ ಮತ್ತು ಅಪ್ಪ ನೋಡಿದ್ದು. ಅಪ್ಪ ಹುಡುಕ್ತಾರೆ, ಅಣ್ಣ ಒಂದು ಸಲ ಇದ್ದಂತೆ ಇನ್ನೊಂದು ಸಲ ಇರೋದಿಲ್ಲ. ಅವರವ್ರ ಮೂಡ್ ಸ್ವಿಂಗ್ಸನ್ನು ಹುಡುಗಿ ಮನೆಯಲ್ಲಿ ಸಹಿಸ್ಕೋಬೇಕು. ಶ್ರೀಮಂತರಾದರೆ ಸಹಿಸ್ಕೊಳ್ಳೋದಿಲ್ಲ ಅಂತ ಅಪ್ಪನ ಅನಿಸಿಕೆ. ಇಲ್ಲಿ ನಾವೇನು ಮಾತಾಡುವಷ್ಟು ಇಲ್ಲ. ಅಪ್ಪ ಅಮ್ಮ ನಿಮಗೆ ಹೇಳಿದ್ರು, ನಮಗೆ ನೀವು ಹುಡುಗಿನ ಓಕೆ ಅಂತ ಹೇಳಬೇಕು. ಜಾಸ್ತಿ ಬುದ್ಧಿವಂತಿಕೆ ತೋರಿಸಿದ್ರೆ ಮಾತಾಡುವಾಗ ನಿಮ್ಗಳನ್ನು ಮನೆಗೆ ಕರ್ಕೊಂಡೇ ಬರೋದಿಲ್ಲ ಅಂತ. ಹುಡುಗಿ ನಿಜವಾಗ್ಲೂ ಸುಂದರವಾಗಿದ್ದಾಳೆ. ನಾವು ಒಪ್ಕೊಂಡ್ವಿ, ದೇವತೆ ಥರ ಇದ್ದಾಳೆ ನಮ್ಮ ಅತ್ತಿಗೆ ಅಂತ. ಮದುವೆ ಅಪ್ಪ ಮಾಡ್ಕೊಳ್ಳೋದಕ್ಕೆ ರೆಡಿ ಇದ್ದರು. ಅವರು ಕೂಡ ಅವ್ರು ತಮ್ಮ ಶಕ್ತಿಗನುಸಾರವಾಗಿ ಮಾಡೋದಾಗಿ ಹೇಳಿದ್ರು. ಅದಕ್ಕಾಗಿ ಅವ್ರ ಊರಲ್ಲಿ ಮದುವೆ ಆಯಿತು. ಮದುವೆನ ತಕ್ಕ ಮಟ್ಟಿಗೆ ಮಾಡಿಕೊಟ್ರು. ಇವುಗಳ ಮಧ್ಯೆ ಅದಕ್ಕೆ ಮನೆಗೆ ಬರ್ತಾಳೆ ಅನ್ನೋದು ಮಾತ್ರ ನಮ್ಮ ತಲೆನಲ್ಲಿದ್ದಿದ್ದು. ಮತ್ತು ಅದಕ್ಕೆ ಜೊತೆ ಅದಕ್ಕೆ ದೂರದ ಸಂಬಂಧಿ ಅಭಿಷೇಕ್, ಅವನು ಯಾವುದೋ ಒಂದು ಚಿಕ್ಕ ನೌಕರಿ ಮಾಡ್ತಾ ಇದ್ದಾನೆ ಅಂತ ಅನಿಸುತ್ತೆ. ನೋಡೋದಕ್ಕೆ ತುಂಬ ಸುಂದರವಾಗಿದ್ದ. ಅವನನ್ನು ನೋಡಿದ ಮೊದಲ ಬಾರಿಗೆ ನಾನು ಬಿದ್ದು ಹೋದೆ. ಅವನನ್ನೇ ಮದುವೆ ಆಗಬೇಕು ಅಂತ ಕನಸು ಕಂಡೆ. ಪದೇ ಪದೇ ಅದಕ್ಕೆ ಮನೆಗೆ ಬಂದಾಗ ಅವನು ಕೂಡ ಬರ್ತಿದ್ದ. ಅದಕ್ಕೆ ಬ್ಯಾಗ್ಗಳನ್ನು ಎತ್ಕೊಂಡು ಅದಕ್ಕೆ ಸಹಾಯಕ್ಕೆ ಇದರಿಂದ ನನ್ನ ಮಧ್ಯೆ ಅದಕ್ಕೆಯ ದೂರದ ಸಂಬಂಧಿಯ ಮಧ್ಯೆ ಸ್ನೇಹ ಬೆಳೀತು. ನಾನು ಎಷ್ಟೋ ನನ್ನ ಪ್ರೀತಿಯಲ್ಲಿ ಕಳೆದು ಹೋಗಿದ್ದೆ ಅಂದರೆ ಮನೆಯವ್ರಿಗೆ ಯಾರೂ ಇಷ್ಟ ಆಗ್ತಿರ್ಲಿಲ್ಲ. ರಾತ್ರಿ ಪೂರ್ತಿ ನಿದ್ದೆ ಮಾಡದೆ ಅವನ ಜೊತೆನೇ ಮಾತಾಡ್ತಿದ್ದೆ. ಅವನ ಫೋನಲ್ಲಿ ಮುತ್ತು ಕೊಡ್ತಿದ್ದ. ಅವನು ನಂಗೆ ಇಷ್ಟ ಆಗುವಂತೆ ರೋಮಾಂಚನಕರವಾದ ಮಾತುಗಳನ್ನು ಹೇಳ್ತಿದ್ದ. ಇದರಿಂದ ನನಗೆ ಅವನ ಮೇಲೆ ಪ್ರೀತಿ ದಿನದಿಂದ ದಿನಕ್ಕೆ ಹೆಚ್ಚಾಯಿತು. ಮನೆಯಲ್ಲಿ ಹೇಳಿದ್ರೆ ಒಪ್ಪೋದಿಲ್ಲ ಅಂತ ಗೊತ್ತಿತ್ತು. ಯಾಕಂದರೆ ಅಪ್ಪಂಗೆ ನಾನಂದರೆ ತುಂಬ ಇಷ್ಟ. ನನ್ನ ಮಗಳಿಗೆ ಶ್ರೀಮಂತ ಮನೆಯ ಹುಡುಗನನ್ನೇ ಮದುವೆ ಮಾಡೋದು ಅಂತ ಹೇಳ್ತಿದ್ರು. ಒಂದು ರಾತ್ರಿ
ನಾನು ಅಭಿಷೇಕ್ ಜೊತೆ ಫೋನಲ್ಲಿ ಮಾತಾಡಬೇಕಾದಾಗ ಅಮ್ಮ ಅದನ್ನೆಲ್ಲ ಕೇಳಿಸ್ಕೊಂಡು ಅಪ್ಪನ ಬಳಿ ಹೇಳಿಬಿಟ್ಲು. ಅಪ್ಪ ದೊಡ್ಡಪ್ಪ ಅವ್ರು ಮಾಡಿದ್ರು. ನಂತರ ಬ್ರೋಕರ್ಗೆ ಹೇಳಿ ಹೊಸ ಹೊಸ ಹುಡುಗರ ಫೋಟೋಗಳನ್ನು ಪ್ರತಿದಿನ ತರಿಸಿ ನೋಡ್ತಿದ್ರು. ಇವತ್ತು ಒಂದು ಹುಡುಗ ಸೆಲೆಕ್ಟ್ ಆದ ನನ್ನನ್ನು ಮದುವೆ ಆಗೋದಕ್ಕೆ. ಆದರೆ ನಾನು ರೆಡಿ ಇಲ್ಲ, ಮದುವೆ ಆಗಲ್ಲ. ಒಂದಿನ ರಾತ್ರಿ ಧೈರ್ಯ ಮಾಡಿ ನಾನು ವಿಧಿ ಇಲ್ಲದೆ ಅವನ ಜೊತೆ ಅಂದರೆ ಅಭಿಷೇಕ್ ಜೊತೆ ಓಡ್ ಹೋದೆ. ದೂರದ ಊರಲ್ಲಿ ಇಬ್ಬರು ಸೆಟಲ್ ಆದ್ವಿ. ಅವ್ನು ಮಾಡ್ತಾ ಇದ್ದಿದ್ದ ಕೆಲಸ ಅಷ್ಟೇ. ನನಗೇನೂ ಕೆಲಸ ಬರ್ತಿರಲಿಲ್ಲ. ಆದರೆ ನಾನು ಇಂಗ್ಲೀಷ್ ಮೀಡಿಯಮ್ ಚೆನ್ನಾಗಿ ಓದಿದೆ, ಇಂಗ್ಲೀಷ್ ಚೆನ್ನಾಗಿ ಬರ್ತಿತ್ತು. ಆದ್ದರಿಂದ ಯಾವುದೋ ಒಂದು ಕಂಪನಿನಲ್ಲಿ ರಿಸೆಪ್ಷನಿಸ್ಟ್ ಆದೆ. ನನಗೂ ಅಷ್ಟೇ ಸಂಬಳ ಬರುತ್ತೆ. ಇಬ್ಬರು ಸಂಬಳ ಒಂದು ಸಂಸಾರ ನಡೆಸೋದಕ್ಕೆ ಸಾಕಾಗ್ತಿತ್ತು. ಯಾಕಂದರೆ ನಾವಿಬ್ಬರು ಆಫೀಸಲ್ಲೇ ಇರ್ತಿದ್ವಿ. ಮನೆಗೆ ಹೋದಾಗ ಒಂದು ಹೊತ್ತು ಊಟ ಮಾಡಿ ಮಲಗ್ತಿದ್ವಿ. ಅಷ್ಟೊಂದು ಮನೆಯಲ್ಲಿ ನಾವಿಬ್ಬರು ಇರ್ತಿರ್ಲಿಲ್ಲ. ಅಭಿಷೇಕ್ ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾನೆ. ಒಂದು ರೀತಿ ರೊಮ್ಯಾಂಟಿಕ್ ಹಸ್ಬೆಂಡ್. ಪ್ರತಿ ರಾತ್ರಿ ಅವನನ್ನು ನಾನು ಗಟ್ಟಿಯಾಗಿ ತಪ್ಕೊಂಡು ಮಲಗಿದ್ರೆ ಮಾತ್ರ ಅವನು ನಿದ್ದೆ ಮಾಡೋದು. ಇಷ್ಟು ದಿನದಲ್ಲಿ ಅವನು ಒಂದೇ ಒಂದು ಬಾರಿ ನನ್ನನ್ನು ಬಿಟ್ಟು ಹೋಗಿಲ್ಲ. ಪ್ರತಿ ರಾತ್ರಿ ಅವನ ಎದೆ ಮೇಲೆ ನಾನು ಮಲಗಿದ್ರೆ ಅವನಿಗೆ ನಿದ್ರೆ ಬರೋದು. ತುಂಬ ರೊಮ್ಯಾಂಟಿಕ್ ಗಂಡ. ಪ್ರೀತಿನಲ್ಲಿ ಹೊಟ್ಟೆನ ತುಂಬಿಸ್ತಿದ್ದ. ಅವನಿಗೆ ಯಾರೂ ಇಲ್ಲ ಅಂತ ತಿಳಿದಿತ್ತು. ಆದರೆ ನನಗೆ ಇಡೀ ಬಳಗ ಜಾಸ್ತಿ. ಆ ಬಳಗನ ಮೀಟ್ ಮಾಡೋದಕ್ಕೆ ಅಭಿಷೇಕ್ ಬಿಡ್ತಿರ್ಲಿಲ್ಲ. ಅವನು ಹೇಳ್ತಾ ಇದ್ದಿದ್ದು ಒಂದೇ ಮಾತು, ನೀನು ನಿನ್ನವರ ಬಳಿ ಹೋದರೆ ಅವ್ರು ನನ್ನನ್ನು ನಿನ್ನ ಜೊತೆ ಸೇರಿಸೋದಿಲ್ಲ. ನಾನು ಬಡವ, ಏನಕ್ಕೂ ಕೆಲ್ಸಕ್ಕೆ ಬಾರದೇ ಇರೋನು ಅಂತ. ಆದರೆ ನೀನಿಲ್ಲದೆ ಒಂದು ಕ್ಷಣ ಕೂಡ ನಾನು ಇರೋದಿಲ್ಲ, ನನ್ನನ್ನು ಬಿಟ್ಟು ಹೋಗಬೇಡ ಅಂತ ಗಟ್ಟಿಯಾಗಿ ತಪ್ಕೊಂಡು ಅಳ್ತಿದ್ದ. ನನಗೂ ಕೂಡ ಮಮ್ಮಿ ಮನೆಯಲ್ಲಿ ಹೋಗೋದಕ್ಕೆ ಭಯ, ಧೈರ್ಯ ಇಲ್ಲ. ತಪ್ಪು ಮಾಡದೇ ಇದ್ದಾಗ ಅಪ್ಪ ನನ್ನ ಚೆನ್ನಾಗಿ ಬೈತಿದ್ರು. ಅಂಥದ್ರಲ್ಲಿ ಈಗ ನಿಜವಾಗ್ಲೂ ತಪ್ಪು ಮಾಡಿದ್ದೀನಿ. ಇನ್ನೋರು ನನ್ನನ್ನು ಬಿಡೋ ಮಾತೇ ಇಲ್ಲ. ನನ್ನ ಅಪ್ಪನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿದೆ. ಅವ್ರ ಕೋಪ ಕಡಿಮೆ ಆಗೋದಕ್ಕೆ ಇನ್ನೂ ಸುಮಾರು ದಿನಗಳೇ ಬೇಕು. ಅದಕ್ಕಾಗಿ ನಾನು ಕಾಯ್ತಿದ್ದೀನಿ. ನನ್ನ ಅಕ್ಕ ಓದೋದಕ್ಕೆ ಹೊರಗಡೆ ಹೋಗಿದ್ದಾಳೆ. ಇಲ್ಲೇ ಇದ್ದರೆ ತುಂಬ ಡಿಸ್ಟರ್ಬೆನ್ಸ್, ಮನೆಯಲ್ಲಿ ಕಾನ್ಸಂಟ್ರೇಷನ್ ಬರೋದಿಲ್ಲ ಅಂತ. ಅಕ್ಕ ಇದ್ದಿದ್ರೆ ನನ್ನನ್ನು ಈ ರೀತಿ ಆಗೋದಕ್ಕೆ ಬಿಡ್ತಿರ್ಲಿಲ್ಲ. ಒಮ್ಮೊಮ್ಮೆ ಅಮ್ಮ ಅಪ್ಪ ನೆನಪು ತುಂಬ ಆಗುತ್ತೆ. ನಾನು ಅವ್ರ ಮುದ್ದಿನ ಮಗಳು, ಅವ್ರ ರಾಜ್ಕುಮಾರಿ. ನಾನೇ ಆ ರೀತಿ ಕೆಲಸ ಮಾಡಿದೆ ಅಂತ ಒಮ್ಮೊಮ್ಮೆ ಬೇಸರವಾಗುತ್ತೆ. ಆದರೆ ಅಭಿಷೇಕ್ನ ಮುದ್ದಾದ ಮುಖನ ನೋಡಿದಾಗ ಒಂದು ರೊಮ್ಯಾಂಟಿಕ್ ಸೈಡ್ ಅನುಭವಿಸಿದ್ದೀನಿ. ಇದರಿಂದ ಯಾವುದೇ ಬೇಸರನೂ ಇಲ್ಲ. ಇಷ್ಟೊಂದು ನನ್ನನ್ನು ಪ್ರೀತಿಸೋ ಹುಡುಗನನ್ನು ಅಪ್ಪ ಅಮ್ಮ ಕೂಡ ಹುಡುಕ್ತಿರ್ಲಿಲ್ವನೋ. ನಮ್ಮಿಬ್ಬರಿಗೆ ಒಂದು ಮಗು ಆದರೆ ಅಪ್ಪ ಅಮ್ಮ ಸರಿ ಹೋಗ್ತಾರೆ ಅಂತ ಇವಳು ಆಸೆ ಪಟ್ಟರೆ ಅವನು ಈಗಲೂ ಮಗು ಬೇಡ ಅಂತ ಗಲಾಟೆ ಮಾಡ್ತಿದ್ದ. ಮಗು ಅಂದ ತಕ್ಷಣ ಅವನಿಗೆ ಕೋಪ ಬರ್ತಿತ್ತು. ಇವ್ರು ಅಂದ್ಕೊಂಡ್ಲು ನನ್ನ ಪ್ರೈವಸಿಗೆ ಮಕ್ಕಳಾದರೆ ಕಷ್ಟ ಆಗುತ್ತೆ ಅಂತ ಇರಬಹುದು. ಅವನು ಹೇಗೆ ಹೇಳಿದ್ರೆ ಹಾಗೆ ಅದೇ ರೀತಿ ಕೇಳ್ತೀನಿ. ಅವನನ್ನು ನಂಬಿ ಬಂದಿದ್ದೀನಿ ಅಂತ ತನ್ನ ಬುದ್ಧಿನ ಅವನಿಗೆ ಕೊಟ್ಟು ಅವನು ತಾಳಕ್ಕೆ ತಕ್ಕಂತೆ ಕುಣಿತಿದ್ದಾಳೆ. ಪಾಪ, ಅವಳಿಗೆ ಗೊತ್ತಿಲ್ಲ ಅವಳು ಏನೋ ಕಳ್ಕೊಂಡ್ಬಿಟ್ಟಿದ್ದಾಳೆ ಅಂತ. ಇತ್ತೀಚೆಗೆ ಅವನ ಕೋಪ ಜಾಸ್ತಿ ಆಗ್ತಿದೆ. ಯಾಕಂದರೆ ಇವಳಿಗೆ ಅವನ್ನ ತಡ್ಕೊಳ್ಳೋದಕ್ಕೆ ಸಾಧ್ಯನೇ ಆಗ್ತಿಲ್ಲ. ರಾತ್ರಿ ರೊಮ್ಯಾನ್ಸ್ ಮಾಡಿದ್ರೆ ತಡ್ಕೋಬೋದು, ಆದರೆ ಬೆಳಗ್ಗೆ ಮಧ್ಯಾಹ್ನ ಪುನಃ ಪುನಃ ಬಂದು ನನ್ನನ್ನು ಮುಚ್ಚೋದಕ್ಕೆ ಪ್ರಯತ್ನಿಸ್ತಾನೆ. ರಾತ್ರಿ ಆದರೆ ಒಂದು ರೀತಿ ಇರುತ್ತೆ, ಹಗಲು ಅದೇ ಅಂದರೆ ನಂಗೆ ಇತ್ತೀಚೆಗೆ ಇರಿಟೇಟ್ ಆಗ್ತಿದೆ. ಅವನಿಂದ ದೂರ ಎಲ್ಲಾದರೂ ಓಡಿ ಹೋಗೋಣ ಅನ್ನಿಸ್ತಿದೆ. ಮದುವೆ ಅಂದರೆ ಕೇವಲ ಹೆಣ್ಣಿನ ದೇಹನ ಮುಕ್ಕಿ ತಿನ್ನೋದ ಅಂತ ಅಳು ಬಂತು. ಇವತ್ತು ಕಿರ್ಚಿ ಅಳೋದಕ್ಕೆ ಶುರು ಮಾಡಿದೆ. ಆಗ ಅವನಿಗೇನೂ ಬೇಸರ ಆಗಲಿಲ್ಲ. ಬದಲಿಗೆ ಎಂದಿನಂತೆ ತನ್ನ ಕೆಲಸಕ್ಕೆ ಹೋದ. ನನಗೇನೂ ಮಾತಾಡಿದೆ, ಹಾಗೆ ಮಲಗಿಬಿಟ್ಟೆ. ನನಗೆ ತುಂಬ ಸುಸ್ತಾಗ್ತಿತ್ತು. ಈ ಸುಸ್ತಲ್ಲಿ ಮನೆ ಎಲ್ರಿಗೂ ಕಾಲ್ ಮಾಡಿದೆ ನನ್ನ ವಿಷಯನ ತಿಳಿಸೋದಕ್ಕೆ. ನಾನು ಆರಾಮಾಗಿದ್ದೀನಿ, ನೀವು ಹೇಗಿದ್ದೀರಾ ಅಂತ. ಆದರೆ ಯಾರೂ ಕಾಲ್ನ ಪಿಕ್ ಮಾಡಲೇ ಇಲ್ಲ. ಬದಲಿ ನನ್ನ ಅಕ್ಕ ಪಿಕ್ ಮಾಡಿದ್ಲು. ಅವಳ ಕೈಯಲ್ಲೇ ಫೋನ್ ಇರುತ್ತೆ.
ಒಂದೇ ರಿಂಗಿಗೆ ಫೋನ್ನ ರಿಸೀವ್ ಮಾಡಿ, ಹಲೋ ಚಿನ್ನು, ಎಲ್ಲಿದೆಯಾ ಅಂತ ಅವಳು ಅಳ್ತಿದ್ದಾಳೆ. ನಾನು ಅಳ್ತಿದ್ದೀನಿ. ತುಂಬ ಸಮಯ ಅಷ್ಟರಲ್ಲಿ ನನ್ನ ಫೋನ್ನ ಬ್ಯಾಟ್ರಿ ಲೋ ಆಗಿ ಆಫ್ ಆಗೋಯ್ತು. ಅಕ್ಕ ಅಂತೂ ಇನ್ನೂ ಜೋರಾಗಿ ಅಳಬೇಕು ಅಂತ ಅನ್ನಿಸ್ತಿದೆ. ಅಷ್ಟರೇ ಬಂದ ಅಭಿಷೇಕ್ ನನ್ನನ್ನು ಸಮಾಧಾನ ಮಾಡ್ದ. ನನ್ನ ಹಣೆ ಮೇಲೆ ಮುತ್ತು ಕೊಟ್ಟು, ಇನ್ನು ಯಾವತ್ತೂ ಕೂಡ ನಿನಗೆ ಬೇಸರ ಮಾಡೋದಿಲ್ಲ, ನಿನಗೆ ಇಷ್ಟವಾದಾಗ ಮಾತ್ರ ನಾನು ನಿನ್ನ ಹತ್ರ ಬರೋದು ಅಂತ ಹೇಳ್ದ. ಆದರೆ ಅವಳು ಮರ್ತೇ ಬಿಟ್ಟಿದ್ದಾಳೆ ಅಕ್ಕಂಗೆ ಫೋನ್ ಮಾಡಿದ್ದೆ ಅಂತ. ಆದರೆ ಅವ್ರ ಅಕ್ಕ ಪುನಃ ಪುನಃ ಕಾಲ್ ಮಾಡಿದ್ಲು. ಇವಳು ಫೋನ್ನೇ ಪಿಕ್ ಮಾಡಿಲ್ಲ. ಕೊನೆಗೆ ಕಾಲ್ ಎಲ್ಲಿಂದ ಬಂತು ಅಂತ ನೋಡಿದಾಗ ಇವಳಿರೋ ಅಡ್ರೆಸ್ನ ತಗೊಂಡು ರಾತ್ರಿ ಡ್ರೈವರ್ ಜೊತೆ ಬರತೊಡಗಿದ್ಲು. ಯಾರಿಗೂ ಹೇಳಿದೆ. ಬೆಳಗ್ಗೆ 5 ಗಂಟೆಗೆ ಬಂದು ಕಾಲಿಂಗ್ ಬೆಲ್ ಹೊತ್ತಿದ್ಲು. ಇವ್ರ ಮನೆಯಲ್ಲಿ ಬಂದು ಇವರಿಬ್ರು ಒಬ್ರನ್ನೊಬ್ರು ಗಟ್ಟಿಯಾಗಿ ತಪ್ಕೊಂಡು ಸ್ವಲ್ಪ ಉಸಿರು ಹೊರಗಡೆ ಹೋಗೋದಷ್ಟು ತಪ್ಕೊಂಡು ಮಲ್ಕೊಂಡಿದ್ದಾರೆ. ಆದರೆ ತುಂಬ ಹೊತ್ತು ಬೆಲೆ ಮಾಡಿದ ಮೇಲೆ ಇವನೇ ಬಂದು ಬಾಗಿಲು ತೆಗ್ದ. ಅವ್ರ ಅಕ್ಕನ್ನ ನೋಡಿ ರಾತ್ರಿ ಮಾಡಿದ ನಿದ್ದೆ ಎಲ್ಲ ಅವನಿಗೆ ಹೊರಟೋಯ್ತು. ಅವಳ ಜೊತೆ ಕಳೆದ ಮಧುರ ಕ್ಷಣಗಳೇ ನೆನಪಾಯಿತು. ಭಯದಿಂದ ಒಳಗಡೆ ಗುಂಡಿಗೆ ಹೊಡ್ಕೊಳ್ಳೋದು. ಅವ್ರ ಅಕ್ಕ ಕೂಡ ಅವನ ಹಿಂದೆ ಬಂದಾಗ ಹಾಸಿಗೆ ಮೇಲೆ ಅರ್ಧಂಬರ್ಧ ಬಟ್ಟೆ ಹಾಕ್ಕೊಂಡು ಮಲಗಿರೋ ತಂಗಿನ ನೋಡಿ ಕಣ್ಣು ತುಂಬಿಕೊಂಡ್ಳು. ಯಾಕಂದರೆ ಅವಳು ಸಂಪೂರ್ಣವಾಗಿ ಸ್ವರ್ಗ ಹೋಗಿದ್ಲು. ತುಂಬ ದಪ್ಪಗಿದ್ಲು. ಪ್ರತಿಯೊಬ್ಬರೂ ಅವಳನ್ನು ದಪ್ಪಗಿದೆಯಾ ಅಂತ ಟೀಸ್ ಮಾಡ್ತಿದ್ರು. ಆದರೆ ಈಗ ಎಲ್ಲರಿಗಿಂತ ಸಣ್ಣ ಆಗಿಬಿಟ್ಟಿದ್ದಾಳೆ. ನನ್ನ ತಂಗಿ ತಲೆನ ನೇವರಿಸಿದ್ಲು. ಎಚ್ಚರವಾದ ತಕ್ಷಣ ಅವ್ರ ಅಕ್ಕನ ಗಟ್ಟಿಯಾಗಿ ತಪ್ಕೊಂಡು, ಅಕ್ಕ, ನನ್ನನ್ನು ಕ್ಷಮಿಸು, ನಿನಗೆ ಹೇಳ್ದೆ ಪ್ರೀತಿ ಒಂದು ಮಾಯೆ. ನಿನ್ನನ್ನು, ನಿನ್ನ ಮನೆಯವರನ್ನು, ನನ್ನ ಮನೆಯವರನ್ನು ಎಲ್ಲರನ್ನೂ ಕಳ್ಕೊಂಡಿದ್ದೀನಿ. ಈಗ ಅವ್ರ ಅಕ್ಕ ಅವಳ ತೊಡೆ ಮೇಲೆ ಮಲಗಿಸ್ಕೊಂಡು, ಯಾರೂ ನೀನು ಕಳ್ಕೊಂಡಿಲ್ಲ, ಎಲ್ಲರೂ ನಿಂಗೆ ಸಿಗ್ತಾರೆ ಅಂತ ಹೇಳಿದ್ಲು. ನಂತರ ಅವಳೇ ತಂಗಿಗೆ ಸಹ ನಿಧಾನವಾಗಿ ಸ್ನಾನ ಮಾಡಿಸಿದ್ಲು. ತಂಗಿ ಪದೇ ಪದೇ ಸ್ನಾನ ಮಾಡಿಸೋದು ಬೇಡ, ನಾನು ಮಾಡ್ಕೊಳ್ತೀನಿ ಅಂತ ಹೇಳ್ತಿದ್ಲು. ಯಾಕಂದರೆ ಅವಳ ಮೈ ಮೇಲೆಲ್ಲ ಕಚ್ಚಿದ ಗಿಂಡಿದ ಗುರುತುಗಳಿತ್ತು. ಆಗ ಅಕ್ಕ ಅವಳನ್ನು ರೆಡಿ ಮಾಡಿ ಹೇಳ್ತಾಳೆ, ನಾವು ಮನೆಗೆ ಹೋಗೋಣ, ಅಪ್ಪನಿಗೆ ಅಮ್ಮನಿಗೆ ಎಲ್ಲ ವಿಷಯನ ಹೇಳೋಣ. ವಿಷಯನ ನೀಟಾಗಿ ಕ್ಲಿಯರ್ ಆದಮೇಲೆ ನಿನ್ನ ಗಂಡನ ಕರ್ಕೊಂಡು ಹೋಗೋಣ. ಅಲ್ಲಿವರೆಗೂ ನೀವು ಇದೇ ಮನೆಯಲ್ಲಿರಿ ಅಂತ ಅಕ್ಕ ಹೇಳಿದಾಗ ತಂಗಿ ಖುಷಿಯಿಂದ ಒಪ್ಕೊಂಡ್ಳು. ಅಭಿಷೇಕ್ನನ್ನು ಕರೆದು ಇದನ್ನೇ ಹೇಳಿದಾಗ ಅವನು ಕೂಡ ಒಪ್ಕೊಂಡ. ಅವನಿಗೆ ಗೊತ್ತು ಈಗ ಹೋದರೆ ಅವಳು ಪುನಃ ತಿರುಗಿ ಬರೋದು ಡೌಟ್ ಅಂತ. ಆದರೆ ಅವ್ರ ಅಕ್ಕ ತುಂಬ ಸ್ಟ್ರಾಂಗ್ ಇದ್ದಿದ್ದರಿಂದ ಇವನು ಏನೂ ಹೇಳೋದಕ್ಕೆ ಸಾಧ್ಯ ಇಲ್ಲ. ಮನೆಗೆ ಹೋದ ತಕ್ಷಣ ಅವರನ್ನು ಗಟ್ಟಿಯಾಗಿ ತಪ್ಕೊಂಡು ಅಳ್ತಿದ್ದಾಳೆ. ಅಮ್ಮ, ನನ್ನನ್ನು ಕ್ಷಮಿಸು ಅಂತ. ಅಪ್ಪ ರೂಮ್ಗೆ ಹೋಗಿ ಯಾರೂ ಕಾಣದಂತೆ ಅಳೋದಕ್ಕೆ ಪ್ರಯತ್ನಿಸ್ತಿದ್ದಾರೆ. ಅವರಮ್ಮ ಕಾವೇರಿ ನದಿಯನ್ನೇ ಹರಿಸ್ತಿದ್ಲು. ಪ್ರತಿಯೊಬ್ಬರು ಅವಳನ್ನು ಕಳ್ಕೊಂಡ ಮೇಲೆ ಪ್ರತಿ ಕ್ಷಣ ಅವಳಿಗಾಗಿ ಹಂಬಲಿಸ್ತಿದ್ದಾರೆ. ನನಗೂ ನೋವಾಗ್ತಿತ್ತು. ಮನೆಯಲ್ಲಿ ಎಲ್ಲರೂ ಕೂಡ ಅಭಿಷೇಕ್ ಬರುವಿಕೆಗೆ ಒಪ್ಕೊಂಡ್ರು. ಆದರೆ ಅವರ ಅಕ್ಕನಿಗೆ ಸ್ವಲ್ಪ ಡೌಟ್. ಅವರ ಅಕ್ಕ ತಂಗೀರನ್ನು ಮೊದಲ ಬಾರಿಗೆ ನೋಡಿದಾಗ ಅವಳು ಸಂಪೂರ್ಣವಾಗಿ ಸ್ವರ್ಗ ಹೋಗಿದ್ಲು. ಅವಳಿಗೆ 2 ದಿನ ನೀನಿಲ್ಲಿರು, ಆನಂತರ ಅಭಿಷೇಕ್ನ ಕರೆಸೋಣ, ಈಗಲೇ ಬೇಡ, ಮನೆಯಲ್ಲಿ ಸ್ವಲ್ಪ ವಾತಾವರಣ ತಿಳಿಯಾಗಲಿ, ಅವ್ರಿಗೆ ಯಾವುದು ಸರಿ ಯಾವುದು ತಪ್ಪು ತಿಳಿತಾ ಇಲ್ಲ ಅಂದಾಗ ಅವಳು, ನಾನು ಅದೇ ರೀತಿ ಅಂದ್ಕೊಂಡೆ ಅಕ್ಕ, ಸ್ವಲ್ಪ ನನಗೂ ಕೂಡ ಬ್ರೇಕ್ ಬೇಕು, ನಿನ್ನ ಜೊತೆ ಇರಬೇಕು ಅಂತ ರಾತ್ರಿ ಪೂರ್ತಿ ನಿನ್ನ ಜೊತೆನೇ ಮಲಗಿದಾಗ ತಪ್ಕೊಂಡ್ಳು. ಬೆಚ್ಚಿ ಬೆಚ್ಚಿ ಬೀಳ್ತಿದ್ಲು. ಭಯದಿಂದ ನನ್ನನ್ನು ನೋಡ್ತಿದ್ಲು. ಕೇಳಿದಕ್ಕೆ, ನೀವೆಲ್ಲ ನನ್ನನ್ನು ಬಿಟ್ಬಿಟ್ರಿ, ಅದಕ್ಕೆ ಹಾಗಾಗ್ತಿತ್ತು, ಅಷ್ಟೊಂದು ಪ್ರೀತಿ ಮಾಡಿ ಹೋದೆ ಆ ಹುಡುಗ ಅಂತ ಕೇಳಿದಾಗ, ಆ ಹುಡುಗ ಇದ್ದರೂ ನೀವೆಲ್ಲ ಇದ್ದಂಗೆ ಆಗೋದಿಲ್ವಲ್ಲ, ಮೊದಲು ನೀವು, ಆನಂತರ ಅವನು ಕೂಡ ನಂಗೆ ಬೇಕು ಅಂತ ಹೇಳಿ ಕಣ್ಣಲ್ಲಿ ನೀರನ್ನು ಹಾಕ್ಕೊಂಡು ಪುನಃ ಅಕ್ಕನನ್ನು ಗಟ್ಟಿಯಾಗಿ ತಪ್ಕೊಂಡು ಮಲ್ಕೊಂಡ್ಳು. ಅವಳು ಮಲಗಿದ ನಂತರ ಅವ್ರ ಅಕ್ಕ ಅವಳ ಫೋನ್ನ ತಗೊಂಡು ನೋಡಿದ್ಲು. ಆ ಫೋನನ್ನು ನೋಡಿ ಬೆಚ್ಚ ಬಿದ್ದಿದ್ಲು.
ಸುಮಾರು 100ಕ್ಕೂ ಹೆಚ್ಚು ಮಿಸ್ಡ್ ಕಾಲ್ಗಳಿದೆ. ಅಭಿಷೇಕ್ ಇವಳು ನನ್ನ ಜೊತೆ ಬಂದ ಸಮಯದಿಂದನೂ ಕಾಲ್ ಮಾಡಿದ್ದಾನೆ. ಇವಳು ಸೈಲೆಂಟಲ್ಲಿ ಇಟ್ಟಿದ್ದಾಳೆ. ಬೇಕು ಅಂತಲೇ ಇಟ್ಟಿದ್ದಾಳ, ಅಥವಾ ನಿಜವಾಗ್ಲೂ ಇವಳಿಗೆ ಅವನನ್ನು ಕಂಡ್ರೆ ಇಷ್ಟನೇ ಇಲ್ವಾ? ಅದಕ್ಕೂ ಮೀರಿ ಅವನು ಕಳಿಸಿರೋ ಮೆಸೇಜನ್ನು ನೋಡಿ ಅವ್ರ ಅಕ್ಕಂಗೆ ತುಂಬ ಭಯ ಆಯಿತು. ಸಂಪೂರ್ಣವಾಗಿ ಮೆಸೇಜನ್ನು ಕಳಿಸಿದ್ದಾನೆ. ನಿನ್ನ ಪಕ್ಕದಲ್ಲಿ ಮಲಗಿದ್ರೆ ಮಾತ್ರ ನನಗೆ ನಿದ್ದೆ ಬರೋದು. ನಿನ್ನನ್ನು ತಪ್ಪಿಕೊಂಡ್ರೆ ನನಗೇನೋ ಒಂದು ಹೊಸ ಅನುಭವ ಪ್ರತಿ ಬಾರಿ. ಆಗ ನಿನ್ನ ದೇಹದ ಬಿಸಿ ನನಗೆ ಬೇಕು, ನನಗೇನು ನಿದ್ರೆ ಬರ್ತಾ ಇಲ್ಲ ಅಂತ ಅಳ್ತಾ ಇರೋ ಸಿಂಬಲ್. ಆಕೆ ಮೆಸೇಜನ್ನು ಕಳಿಸಿದ್ದಾನೆ. ಕೇವಲ ದೈಹಿಕ ಸುಖಕ್ಕೆ ಮಾತ್ರ ನನ್ನ ತಂಗಿನ ಅವನು ಬಳಸ್ಕೊಂಡಿದ್ದಾನೆ, ಇನ್ಯಾವುದೇ ವಿಷಯಕ್ಕೂ ಇಲ್ಲ ಅಂತ ಅನ್ನಿಸ್ತಾ ಇದೆ. ಹೇಗಿದೆಯಾ? ಮನೆಯಲ್ಲಿ ಏನಂದ್ರು? ನೀನು ಆರಾಮಾಗಿದೆಯಾ? ಯಾವುದೇ ವಿಷಯದ ಬಗ್ಗೆ ವಿಚಾರಿಸ್ದೆ ಕೇವಲ ಅವನ ದೇಹದ ಸುಖನ ಮಾತ್ರ ವರ್ಣಿಸಿದ್ದಾನೆ. ಈ ಮೆಸೇಜನ್ನು ನನ್ನ ತಂಗಿ ಇನ್ನೂ ನೋಡಿಲ್ಲ ಅಂತ ಅವ್ರ ಅಕ್ಕ ಆ ಮೆಸೇಜ್ ಎಲ್ಲನೂ ಡಿಲೀಟ್ ಮಾಡಿದ್ಲು. ನಂತರ ಆ ರೂಮಿಂದ ಹೊರಗಡೆ ಗೆಸ್ಟ್ ರೂಮಿಗೆ ಬಂದು ತನಗೆ ಗೊತ್ತಿರೋ ಕಾಂಟ್ಯಾಕ್ಟ್ ಮೂಲಕ ಅಭಿಷೇಕ್ ಬಗ್ಗೆ ವಿಚಾರಿಸಿದ್ರು. ಬೆಳಗ್ಗೆ ಆಗೋದ್ರ ಒಳಗಡೆ ತುಂಬ ಮೆಸೇಜ್ಗಳು ಬಂತು. ತುಂಬ ಜನ ಫೋನ್ ಮಾಡಿದ್ರು. ಅವನು ಹೆಣ್ಣಿನ ದಾಸ, ತಿಂಗಳಿಗೆ ವರ್ಷಕ್ಕೆ 6 ತಿಂಗಳಿಗೆ ಹೆಣ್ಣನ್ನು ಬದಲಾಯಿಸ್ತಿರ್ತಾನೆ. ಅದರಲ್ಲೂ ಶ್ರೀಮಂತರ ಮನೆಯ ಸುಂದರವಾದ ಹೆಣ್ಣು ಮಕ್ಕಳು ಬೇಕು ಅವರನ್ನು. ನಂತರ ಅವರನ್ನು ಬಿಡೋದಕ್ಕೂ ಕೂಡ ಬ್ಲ್ಯಾಕ್ ಮೇಲ್ ಮಾಡಿ ದುಡ್ಡನ್ನು ತಗೊಳ್ತಾನೆ. ಅಂಥವನ ಮೇಲೆ ತುಂಬ ಪೊಲೀಸ್ ಕೇಸ್ ಆಗಿದೆ ಅನ್ನೋದನ್ನು ಕೇಳಿ ಅವಳಕ್ಕ ಬೆಚ್ಚಿಬಿದ್ಲು. ಅವನು ಬೇರೆ ಹುಡುಗಿರ ಜೊತೆ ಇದ್ದ ಫೋಟೋಗಳನ್ನು ತಂಗಿಗೆ ತೋರಿಸಿದಾಗ, ತಂಗಿ ಅದೆಲ್ಲ ನನಗೆ ಮೊದಲೇ ಗೊತ್ತು, ಅವನನ್ನೇ ನಂಬು ಹೋಗಿದ್ದೆ. ಈ ವಿಷಯದ ಬಗ್ಗೆ ಜಾಸ್ತಿ ಗಲಾಟೆ ಮಾಡಿದ್ರೆ ಅವನು ನನ್ನನ್ನು ಬಿಟ್ಬಿಡ್ತಾನೆ ಅನ್ನೋ ಭಯದಿಂದಾನೇ ಇದ್ದೆ ಅಂದಾಗ ಅವ್ರ ಅಕ್ಕ ತಕ್ಷಣವೇ ಕೆನ್ನೆ ಮೇಲೆ ಬಿಸಿ ಎಬ್ಬಿಸಿದ್ಲು. ನಾವೆಲ್ಲ ಇರಲಿಲ್ವಾ ನಿನಗೆ? ಅಕ್ಕ, ನೀವೆಲ್ಲ ಇದ್ದರೂ ನಾನು ನಿಮ್ಗೆ ಮೋಸ ಮಾಡಿ ಹೋದೆ, ನಿಮಗೆಲ್ಲ ಮುಖ ತೋರಿಸೋ ಅಷ್ಟು ಧೈರ್ಯ ಇರಲಿಲ್ಲ ಅಂತ ಅಳ್ತಿದ್ದೆ. ಮನೆಯವ್ರಿಗೆಲ್ಲ ವಿಷಯ ಗೊತ್ತಾದಾಗ ಎಲ್ಲ ಎದೆನೋ ಒಡೆದು ಹೋದಂತೆ ಆಯಿತು. ನಮ್ಮ ಮುದ್ದು ಮಗಳನ್ನು ಯಾವುದೋ ಕೆಟ್ಟ ಪ್ರಾಣಿ ಎತ್ಕೊಂಡು ಹೋಗಿದ್ದ. ದಯವಿಟ್ಟು ಕ್ಷಮಿಸು ಮಗಳೇ, ನಿನ್ನನ್ನು ನಾವು ಕಾಪಾಡ್ಕೊಳ್ಳೋದಕ್ಕಾಗಲೇ ಇಲ್ಲ ಅಂತ ಪ್ರತಿಯೊಬ್ಬರು ಅವಳ ಬಳಿ ಬಂದು ಕ್ಷಮೆ ಕೇಳಿದ್ರು. ನಂತರ ಅಭಿಷೇಕ್ ಕಾಲ್ ಮಾಡಿ ಲೌಡ್ ಸ್ಪೀಕರ್ ಆನ್ ಮಾಡಿದಾಗ ಚಿನ್ನ ಅಂತ ಏನನ್ನೋ ಹೇಳೋದಕ್ಕೆ ಹೋದ. ಆಗ ಅವಳಕ್ಕ, ನೀನು ನನ್ನ ತಂಗಿಗೆ ಪುನಃ ಮೋಸ ಮಾಡಿ ಅವಳನ್ನು ನಿನ್ನ ಬಳಿಗೆ ಕರೆಸ್ಕೊಳ್ಬೋದು ಅಥವಾ ನಿನ್ನ ಬಲೆಗೆ ಬೀಳಿಸ್ಕೊಳ್ಳೋದಕ್ಕೆ ನಾವು ಬಿಡೋದಿಲ್ಲ. ಈಗಾಗಲೇ ಪೊಲೀಸ್ನವ್ರು ಬಂದಿರ್ತಾರೆ, ನೋಡು ನಿನ್ನ ಮನೆ ಬಾಗಿಲಲ್ಲೇ, ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ ಅಂತ ಕೋಪದಿಂದ ಹೇಳಿದ್ಲು. ಅದೇ ರೀತಿ ಆಯಿತು. ಅಭಿಷೇಕ್ ಮನೆಗೆ ಪೊಲೀಸವ್ರು ಬಂದಿದ್ದಾರೆ ಅವನನ್ನು ಅರೆಸ್ಟ್ ಮಾಡೋದಕ್ಕೆ. ಅಮಾಯಕ ಹುಡುಗಿರನ್ನು ಯಾಮಾರಿಸಿ ಅವಳನ್ನು ಇಷ್ಟು ದಿನ ದೈಹಿಕವಾಗಿ ಬಳಸ್ಕೊಂಡಿದ್ದಕ್ಕೆ. ಆಗ ಅಭಿಷೇಕ್ ಅವಳು ನನ್ನ ಹೆಂಡತಿ ಅಂತ ಹೇಳೋದಕ್ಕೆ ಹೋದಾಗ, ಅವಳಿನ್ನೂ ನೀವು ದೊಡ್ಡ ಕೇಸಲ್ಲಿ ಸಿಕ್ಕಾಕೊಂಡಿದ್ದೀರ. ಅಷ್ಟೇ ಅಲ್ಲ, ನಿಮ್ಮ ಹಳೇ ಹೆಂಡತಿರು ಕೊಟ್ಟಿರೋ ಕೇಸ್ಗಳೆಲ್ಲ ಆ್ಯಕ್ಟಿವ್ ಆಗಿದೆ. ಇನ್ನು 20 ವರ್ಷ ಜೈಲಿಂದ ಹೊರಗೆ ಬರೋ ಮಾತೇ ಇಲ್ಲ ಅಂತ ಪೊಲೀಸವ್ರು ಹೇಳಿದಾಗ ಅಭಿಷೇಕ್ ಕೆಳಗೆ ಕುಸಿದು ಹೋದ ಭಯದಿಂದ. ಆದರೂ ಪೊಲೀಸವರು ಅವನನ್ನು ಬಿಡದೆ ಜೈಲಿನ ಬಳಿ ಕರ್ಕೊಂಡು ಹೋದರು. ಇತ್ತ ತಂಗಿನ ಅಕ್ಕ ಮುದ್ದಾಗಿ ಸಮಾಧಾನ ಮಾಡ್ತಿದ್ದಾಳೆ. ಇನ್ನೂ ನಿನ್ನ ಸಂಪೂರ್ಣವಾದ ಜವಾಬ್ದಾರಿ ನಂದು. ಕೆಟ್ಟ ಕನಸು ಅಂತ ಮರೆತು ಬಿಡು, ನನ್ನ ಜೊತೆ ಬಂದುಬಿಡು, ಚೆನ್ನಾಗಿ ಓದು, ಆಮೇಲೆ ನಿನಗೆ ಯಾವ ಹುಡುಗ ಇಷ್ಟ ಆ ಹುಡುಗನನ್ನು ನಾನೇ ನಿಂತು ಮದುವೆ ಮಾಡ್ತೀನಿ ಅಂತ ಹೇಳಿದಾಗ ಅವಳ ಕಣ್ಣಲ್ಲಿ ನೀರು ಬಂತು. ಅಕ್ಕನ ಗಟ್ಟಿಯಾಗಿ ತಪ್ಕೊಂಡು ಅಳ್ತಿದ್ದಾಳೆ. ಅವಳಿಗೆ ಎಷ್ಟು ಹತ್ತಿದ್ರೂ ಅದು ಕೇವಲ ದುಃಖಕ್ಕಾಗಿ. ಅವಳಿಗೆ ಅವ್ರ ಮನೆಯವರೆಲ್ಲ ತುಂಬ ಒಳ್ಳೆಯವರು, ನನ್ನನ್ನು ಯಾವತ್ತೂ ಕೈ ಬಿಡೋದಿಲ್ಲ ಅನ್ನೋ ಭರವಸೆ ಬಂತು. ಹೊನ್ನನ್ನು ಬಿಡುಗಡೆ ಹೊಂದಿದ ಮೇಲೆ ಈಗ ನೆಮ್ಮದಿಯಾಗಿ ಉಸಿರಾಡ್ತಿದ್ದಾಳೆ. ಅವಳ ಅಕ್ಕ ಅವಳಿಗೀಗ ಅಕ್ಕ ಆಗಿರಲಿಲ್ಲ, ತಾಯಿ ಆಗಿದ್ಲು. ಪುನರ್ಜನ್ಮ ಕೊಟ್ಟಿದ್ಲು ತನ್ನ ಪ್ರೀತಿಯ ತಂಗಿಗೆ. ಈ ದೃಶ್ಯನ ನೋಡಿ
ಮನೆಯಲ್ಲಿ ಎಲ್ಲರೂ ಮೌನವಾಗಿ ಅಳ್ತಿದ್ದಾರೆ. ತಿಳುವಳಿಕೆ ಇಲ್ಲದ ವಯಸ್ಸಲ್ಲಿ ಅಪ್ಪ ಅಮ್ಮನ ವಿರುದ್ಧ ಹೋದರೆ ಈ ರೀತಿ ಆಗೋದು ಸಹಜ. ಓದಿನ ಸಮಯದಲ್ಲಿ ಓದಬೇಕು, ಮದುವೆ ಆಗೋ ಸಮಯದಲ್ಲಿ ಮದುವೆ ಮಕ್ಕಳು ಪಾಲನೆಯ ಸಮಯದಲ್ಲಿ ಅವುಗಳನ್ನು ಯಾವಾಗಲೂ ಆ ಸಮಯಕ್ಕೆ ಅದಾದ್ರೇ ಚಂದ. ಪ್ರತಿಯೊಬ್ಬರಿಗೂ ಅವಳ ಅಕ್ಕನ ರೀತಿ ಅಕ್ಕನೇ ಸಿಗಲಿ, ಆಗ ಮನೆ ಸ್ವರ್ಗವಾಗಿರುತ್ತೆ. ಅವ್ರ ಅಕ್ಕ ಪರ್ಮಿಷನ್ ಮಾಡಿದ್ಲು, ನಾನು ಹೇಳಿದ್ದನ್ನು ನೀನು ಹೌದು, ನಾನು ಹೇಳಿದ ರೀತಿ ಇದು ನಿನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಹುಡುಗನ ಜೊತೆ ನಾನೇ ಮದುವೆ ಮಾಡುವೆ ಅಂತ ಹೇಳಿದಾಗ ಅಲ್ಲೇ ಇದ್ದ ಪ್ರತಿಯೊಬ್ಬರು ಸಮಾಧಾನದಿಂದ ಮತ್ತು ಆಸರೆಯ ಕಣ್ಣುಗಳಿಂದ ಒಬ್ರನ್ನೊಬ್ಬರು ನೋಡಿಕೊಂಡ್ರು. ಕತೆ ಇಲ್ಲಿಗೆ ಮುಗಿಯುತ್ತೆ. ಕತೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕತೆಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.